ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗಣೇಶ್. ನಾನು ಇವತ್ತು ಮೈಕೈ ನೋವು ಅಥವಾ ಮಾಂಸಖಂಡಗಳ ನೋವಿನ ಕಾರಣಗಳ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ, ಈ ಪೌಷ್ಟಿಕಾಂಶದ ಕೊರತೆಗಳಿಂದ ವಿಟಮಿನ್ D3, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫೇಟ್, ಥೈಮಿನ್ ಎಂಬ ಈ ನ್ಯೂಟ್ರಿಷನಲ್ ಅಂಶಗಳ ಕೊರತೆಯಿಂದ ಸಹ ಮೈಕೈ ನೋವು ಬರ್ಬೋದು. ಕೆಲವೊಂದ್ಸತಿ ಈ ಮೆಡಿಕಲ್ ಕಂಡೀಷನ್ಸ್, ಥೈರಾಯ್ಡ್ ತೊಂದರೆ ಇರ್ಬೋದು, ಲಿವರ್ ತೊಂದರೆ ಇರ್ಬೋದು, ಕಿಡ್ನಿ ತೊಂದರೆಗಳಿರ್ಬೋದು, ಅಥವಾ ಬಹಳ ವರ್ಷದ ಶುಗರ್, ಅನ್ಕಂಟ್ರೋಲ್ಡ್ ಶುಗರ್ಸಿಂದನೂ ಸಹ ಮೈಕೈ ನೋವು ಬರುತ್ತೆ. ಮೂರನೇದಾಗಿ, ಕೆಲವೊಂದ್ಸತಿ ಎಕ್ಸಸೈಸ್, ಸ್ಟ್ರೆನಸ್ ಆಕ್ಟಿವಿಟಿ ಮಾಡೋದ್ರಿಂದನೂ ಮೈಕೈ ನೋವು ಬರುತ್ತೆ. ಕೆಲವೊಂದ್ಸತಿ ಬಹಳ ವರ್ಷದಿಂದ ಈ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಲು ತಗೊಳ್ಳೋ ಮೆಡಿಸಿನ್ಸ್ ಇರುತ್ತೆ, ಅಂದರೆ ಸ್ಟ್ಯಾಟಿನ್ ಮಾತ್ರೆಗಳು ಅಂತ ಕರೀತಾರೆ. ಈ ಮಾತ್ರೆಗಳನ್ನ ಬಹಳ ವರ್ಷ ತೊಗೊಳೋದ್ರಿಂದ ಸಹ ಮೈಕೈ ನೋವು ಬರ್ತಿರುತ್ತೆ. ಕೆಲವೊಂದ್ಸತಿ ಬಾಡಿಯಲ್ಲಿ ಇನ್ಫೆಕ್ಷನ್ ಏನಾದರೂ ಆದರೆ, ಉದಾಹರಣೆಗೆ ಚಿಕನ್ ಗುನ್ಯಾ, ಮಲೇರಿಯಾ, ಡೆಂಗ್ಯೂ ಅಂತ ಜ್ವರಗಳನ್ನ ನೀವು ನೋಡೇ ಇರ್ತೀರ, ಇದರಿಂದ ಸಹ ಮೈಕೈ ನೋವುಗಳು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಸಂಧಿವಾತ, ಆರ್ಥರೈಟಿಸ್ ಕಾಯಿಲೆ ಅಂತ ಎಲ್ಲರೂ ಕೇಳಿರ್ತೀರ, ಇದರಲ್ಲೂ ಸಹ ಮೈಕೈ ನೋವುಗಳು ಬರೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸತಿ ನಾವು ಈವನ್ ಎಲ್ಲ ಬ್ಲಡ್ ಟೆಸ್ಟ್ಗಳನ್ನು ಮಾಡಿದರೂ ಸಹ ಕಾರಣಗಳು ಸಿಗ್ತಿರಲ್ಲ. ಉದಾಹರಣೆಗೆ ಕ್ರಾನಿಕ್ ಫೆಟಿಕ್ ಸಿಂಡ್ರೋಮ್, ಫೈಬ್ರೋಮಯಾಲ್ಜಿಯಾ, ಮಯೋಫೇಶಿಯಲ್ ಪೇನ್ ಸಿಂಡ್ರೋಮ್, ಪಾಲಿಮಯಾಲ್ಜಿಯಾ ರೊಮ್ಯಾಟಿಕಾ ಸ್ಪೆಕ್ಟ್ರಮ್ ಡಿಸೀಸಸ್ ಅಂತ ಕರಿತೀವಿ. ಇದರಲ್ಲಿ ಏನಾಗಿರುತ್ತೆ ಅಂದರೆ, ಬಾಡಿಯಲ್ಲಿ ಕೆಲವೊಂದು ರಾಸಾಯನಿಕ ಅಂಶಗಳು, ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರೀತಾರೆ, ಅವುಗಳ ಅಂಶ ಕಡಿಮೆ ಆಗೋದ್ರಿಂದ ಬರುತ್ತೆ. ಸೊ ಈ ಎಲ್ಲ ತೊಂದರೆಗಳಿಗೂ ಸಹ ಸೊಲ್ಯೂಷನ್ ಇದೆ. ಸೊ ಈ ಥರ ಮೈಕೈ ನೋವು ಇದ್ದರೆ ನೀವು ನ್ಯೂರಾಲಜಿನ ಭೇಟಿ ಆದರೆ ನಾವು ಅದಕ್ಕೆ ತಕ್ಕಂತೆ ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟನ್ನು ಒದಗಿಸ್ತೀವಿ. ಧನ್ಯವಾದಗಳು. Happy Holi to all.